ಕನೆಕ್ಟಿವಿಟಿ ಕೊಡ್ತಾರೆ ಮಲ್ಲಿ ಇದೇ ಇತ್ತು. ಹಾಯ್ ಹಲೋ ಎಲ್ಲರಿಗೂ ನನ್ನ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಊರೊಳಗದೀನಿ. ಹಬ್ಬಕ್ಕಂತ ಊರಿಗೆ ಬಂದಿದ್ದೆ. ಸೊ ಮನ್ಯಾಗ ಕುಂತು ಬ್ಯಾಸರ ಆಯಿತು. ಅದಕ್ಕೆ ಒಂದು ರೌಂಡ್ ಹೊರಗೆ ಹಾಕ್ಕೊಂಬರಮ್ಮ ಅಂತ ಹೊರಗೆ ಬಂದೆ ಹೈವೇ ಮ್ಯಾಗ. ಅಲ್ಲದೆ ಫ್ಲೈಓವರ್ ಆಗುತ್ತಿತ್ತು ಇಲ್ಕಲ್ದಾಗ. ಸೊ ಒಂತಕ್ಕೆ ಓಪನ್ ಆಗಿತ್ತದು. ಜಸ್ಟ್ ಅದನ್ನು ಹಂಗೆ ನೋಡ್ಕೊಂಡು ಒಂದು ರೌಂಡ್ ಹಾಕ್ಕೊಂಬರಮ್ಮ ಅಂತ ಹೊಂಟೀನಿ. ಸ್ಯಾಟರ್ಡೇ ರೈಡ್ ಪ್ಲ್ಯಾನ್ ಹಾಕೀನಿ. ಸೊ ಇಫ್ ಅದು ಕಂಪ್ಲೀಟ್ ಆದ್ರೆ ರೈಡದ ವಿಡಿಯೋ ಬರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ. ನಾವು ಊರಿಗೆ ಬಂದು 2 ದಿನ ಆಯಿತು. ದಿನ ಆದರೂ ಈ ಸೈಡ್ ಬಂದೇ ಇಲ್ಲ. ಲಾರಿ ಹೊಂಟೈತಿ, ಎಲ್ಲಿ ಹೊಂಟೈತಿ ಅಂತ ಗೊತ್ತಿಲ್ಲ. ಓಪನ್ ಆಗೈತೆ ಇದು. ಇಸ್ ದಿಸ್ ಓಪನ್ಡ್? ಹೌದು ರೀ, ಓಪನ್ ಆಗೈತಿ ಫ್ಲೈಓವರ್. ಮತ್ತು ಮೀನ್ಸ್ ಕೆಳಗಿನ ಹೈವೇ ಫ್ಲೈಓವರ್ ಏನು ಓಪನ್ ಆಗೈತಿ. 2 ಸೈಡ್ ಓಪನ್ ಆಗೈತಲ್ಲ. ನಾವು ಒಂದೇ ಸೈಡ್ ಆಗೈತೆ ಅಂತ ಮಾಡಿದ್ದೇವೆ. ಇನ್ಸ್ಟಾಗ್ರಾಮ್ನಾಗ ವೀಡಿಯೋ ಹೊಂತಿದ್ದು ಚಂದ ಕಾಣತೈತಿ. ಇಲ್ಕಲ್ ಫ್ಲೈಓವರ್. ಯಾವಾಗ ಓಪನ್ ಆಯ್ತಿದು? ಆಗಿಲ್ಲ ಅನ್ನೋ ಅಂತಿದ್ರು. ನಂಗೆ ಗೊತ್ತಿಲ್ಲ ಯಾವಾಗ ಆಗೈತಂತ. ನಾನು ಊರಾಗಿಲ್ಲಲ್ಲ, ಸೊ ನನಗೆ ಗೊತ್ತಿಲ್ಲ ಯಾವಾಗ ಆಗೈತೆ. ಕಮೆಂಟ್ ಮಾಡಿ ಹೇಳ್ರಿ ಯಾರು ನೋಡಂತಿದ್ರು. ಒಂದು ಸೈಡ್ ಓಪನ್ ಆಗಿದ್ದು ಗೊತ್ತಿತ್ತು ನನಗೆ, ಇನ್ನೊಂದು ಸೈಡ್ ಯಾವಾಗ ಓಪನ್ ಆಗೈತೆ ನನಗೆ ಗೊತ್ತಿಲ್ಲ. ಐ ಮಿಸ್ ದಿಸ್ ಥಿಂಗ್ ಇನ್ ಬೆಂಗಳೂರು. ಬೋರ್ ಹೊಡೆಯುತ್ತೆ ಬೆಂಗಳೂರಿಗೆ ಗಾಡಿ ಹೊಡ್ಯಾಗ. ಯಾಕಂದ್ರೆ ಎಷ್ಟು ಸ್ಪೀಡ್ ಹೊಡ್ಯಾಕೆ ಸಿಗಂಗೇ ಅಲ್ಲ. ನೋಡೋಣ ಟಾಪ್ ಸ್ಪೀಡ್ ಎಲ್ಲಿ ಮಟ್ಟ ಹೋಗ್ತಿದ್ದ ಅಂತ. ಒಂದ್ಸಲನೂ ಹೊಡೆದಿಲ್ಲ ನಾನು. 11, 112, 13, 14, 15, 16 ಮಟ್ಟ ಹೋಗಿತ್ತಪ್ಪ. ಶುಡ್ ಐ ರೀಚ್ ದಿಸ್ ಒನ್ ಅಟ್ಲೀಸ್ಟ್ 120 ನಿಯರ್ ರೀಚ್ ಆಗುತ್ತಾನ. ಟ್ರೈ ಮಾಡೋಣ ತಡ್ರಿ. ಟು ಸ್ವಿಚ್ ದ ಗೇರ್ ಸ್ಲೋಲಿ. ಅಷ್ಟೇ 116 ಬರೋದ್ರಾಗ ರೋಡ್ ಅವೈಲಬಿಲಿಟಿ ಕಡಿಮೆ ಆಗ್ಬಿಡುತ್ತೆ. ಸೊ ಆ್ಯಕ್ಚುಲಿ ದಿಸ್ ಗಾಡಿ ಒಳಗೆ ಈ ಗಾಡಿ ಒಳಗೆ ಸ್ವಲ್ಪ ಥ್ರೋಟಲ್ ಬಾಡಿ ಇಶ್ಯೂ ಇತ್ತು. ಸೊ ಇಲ್ಕಲ್ದಾಗ ಥ್ರೋಟಲ್ ಬಾಡಿ ಸಿಗೋವಲ್ದಾಗಿತ್ತು. ಅದಕ್ಕೆ ಬೆಂಗಳೂರಿಂದ ಎತ್ತಾಕೊಂಡು ಬಂದೀನಿ. ಬಟ್ ಫಿಟ್ ಮಾಡೋರು ಅವೈಲೇಬಲ್ ಇರಲಿಲ್ಲ ಮೊನ್ನೆ. ನೋಡಿ ಎಷ್ಟು ಹಾರ್ ನೋಡಿದ್ದೀನಿ. ಇದು ನಮ್ಮ ಊರಿಂದ ಲಕ್ಸುರಿ ಹೋಟೆಲ್ ನೋಡ್ರಿ, ಕಿರ್ಯಾಡ್.
ಆ್ಯಕ್ಚುಲಿ 120+ ಹೋಗುತ್ತಿದ್ದು, ಬಟ್ ಒದ್ದಾಡ್ಬೇಕು ಹೋಗ್ಸಕ್ಕೆ. ಅಪೋಸಿಟ್ ಗಾಳಿ ಒಂದೈತಿ, ನನಗೆ ಸ್ಟ್ರೆಚ್ ಸಿಗೋವಲ್ತು ಅಷ್ಟು ಗಾಡಿ ಬಂದ್ಬಿಡ್ತಾವೆ. ನೆಕ್ಸ್ಟ್ ಟೈಮ್ ಯಾವಾಗಾರ ಟ್ರೈ ಮಾಡಮ್ಮ. ಇಲ್ಲ ಈ ಸ್ಯಾಟರ್ಡೆ ಹೋಪ್ಫುಲಿ ಐ ಪ್ಲ್ಯಾನ್ಡ್ ಒನ್ ರೈಡ್. ಇಫ್ ದ್ಯಾಟ್ ವಿಲ್ ಹ್ಯಾಪನ್ಸ್ ಐ ವಿಲ್ ಟೆಸ್ಟ್ ದೇರ್. ಇದು ನಮ್ಮೂರಿನ ರಿಲಯನ್ಸ್ ಪೆಟ್ರೋಲ್ ಬಂಕ್ ಆಗಿತ್ತು, ಈಗ ಜಿಯೋ ಬಿ ಪಿ ಆಗೈತಿ. ಇಂದ ಪಕ್ವಾನ್ ಹೋಟೆಲ್, ಅಲ್ಲಿ VRL ಬಸ್ಸುಗಳ ನಾಟ್ ಓನ್ಲಿ VRL ಬಸ್, ಮಿಕ್ಕ ಎಲ್ಲ ಬಸ್ಸುಗಳ ತಂಗುದಾಣ. ಅಂದರೆ ಏನದು, ಊಟ ಮಾಡೋಕ್ಕೆ ನಿಂದಿರ್ತಾರೆ. ಯಾಕೆ ಅಲ್ಲೇ ಬಸ್ ನಿಂತು ಹಾಲ್ಟಾಗಿ ರಾತ್ರಿ 10 ಗಂಟೆಗೆ ನಮಗೆ ಬಸವೇಶ್ವರ ಸರ್ಕಲ್ ಇಲ್ಲ ಗಂಟೆ ಸರ್ಕಲಿಗೆ ಬರ್ತಾವೆ. ಅಲ್ಲಿಂದ ಹತ್ತಿ ನಾವು ಬೆಂಗಳೂರು ಹೋಗ್ತೀವಿ. ಸಂಡೇ ಹೋಗ್ಬೇಕಲ್ಲ. ಒಂದು ಸಲ ಊರಿಗೆ ಕಾಲು ಇಟ್ಬಿಟ್ರೆ ಒಳ್ಳೆ ಬೆಂಗಳೂರಿಗೆ ಕಾಲು ಇಡಕ್ಕೆ ಮನಸ್ಸು ಬರೋಂಗಿಲ್ಲ. ಜೀವನ ಬೋರ್ ಆಗಿಬಿಡುತ್ತೆ. ಒಳ್ಳೆ ಹೋಗಕ್ಕೆ ಬೇಸರ ಏನೋ ನಡ್ಸ್ಯಾರ ಇಲ್ಲಿ, ಏನೋ ನಡ್ಸ್ಯಾರ. ಇದು ನಮ್ಮ ಫೇವ್ರೇಟ್ ಡಾಬಾ, ಬಬ್ಲು ಡಾಬಾ. ಇಲ್ಲಿ ಹೋಗ್ತಿರ್ತೀವಿ ಅವಾಗ. ಹಿಂದೆ ಕಾರ್ ಐತಿ. ಇನ್ನು ಇಲ್ಲಕಲ್ಲಿನ ಎಲ್ಲ ದಿಕ್ಕುಗಳನ್ನು ತೋರಿಸಬೇಕಂತ ಅನಿಸಿದ್ರೆ ತೋರಿಸ್ತೀವಂತ. ಅಂದ್ರೆ ನನಗೆ ಅನಿಸಿದ್ರಲ್ಲ, ಜನಕ್ಕೆ ಅನಿಸಿದ್ರೆ. ಹೋಪ್ಫುಲಿ ಮೈ ಮೇಜರ್ ಆಡಿಯನ್ಸ್ ಇಸ್ ಫ್ರಮ್ ಮೈ ಹೋಮ್ ಟೌನ್ ಓನ್ಲಿ. ಮೇಜರ್ ಆಡಿಯನ್ಸ್ ಅನ್ನಾಗ 269 ಸಬ್ಸ್ಕ್ರೈಬರ್ಸ್ ಅದರ ಕರೆಂಟ್ಲಿ. So if they want, I will do more vlogs on Elkal, or else let's see what happens. ನಾನೀಗ ಮೇಲುಗಡೆ ಬಂದ ರೀಸನ್ನು ಫ್ಲ್ಯಾಗ್ ಶಾಟ್ ಒಳಗೆ ಮಸ್ತ್ ಕಾಣುತ್ತೆ. ಎಷ್ಟು ಚಂದ ಹಾರ್ತಿರತ್ತೆ ನೋಡ್ರಿ. ಗಾಳಿನೂ ಮಸ್ತ್ ಐತಿ, ಮಸ್ತ್ ಬೀಸೈತಿ, ಮಸ್ತ್ ಹಾರ್ತದೆ. ರೀಸೆಂಟ್ ಒಳಗೆ ಹಾಕಿದ್ದು ಫ್ಲ್ಯಾಗ್ ಅದು. ಮೊದಲೇನಿತ್ತು, ಇದು ಎಷ್ಟು ತೆಗ್ಗಿದ್ದಿದ್ದಿಲ್ಲ, ಹೈವೇ ಸೀದಾ ಲೆವೆಲಿಗೆ ಇತ್ತು. ಈಗ ತೆಗ್ಗಾಗೈತಿ, ಏನು ಮಾಡೋಕ್ಕಾಗಲ್ಲ. ಇದು ಹೆಂಗೋ ಮರ ಇಷ್ಟು ರ್ಯಾಂಪ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆ ಕಡೆಯಿಂದ ಈ ಕಡೆ ಹೆಂಗೆ ಕನೆಕ್ಟಿವಿಟಿ ಕೊಡ್ತಾರೆ. ಮೊದಲು ಇದೇ ಇತ್ತು. ಬಿದ್ದನಪ್ಪ. ಯಾಕೆ ಬಿದ್ದ? ಸಡನ್ನಾಗಿ ಬಿದ್ದ. ಏನಾತ ನಮ್ಗೆ? ಐ ಡೋಂಟ್ ನೋ. ಜೋಲಿ ತಪ್ಪಿರ್ಬೇಕು. ಪಾಪ. ನಾ ಎಬ್ಸಕ್ಕೆ ಹೋಗ್ತಿದ್ದೆ, ಅಲ್ಲಿ ಬೇಕಾದಷ್ಟು ಜನ ಅದಾರ. ಅವ ಅಷ್ಟು ಜೋರಾಗೇನು ಬಿದ್ದಿಲ್ಲ. ಗಾಡಿ ಹಿಂಗೆ ಎತ್ತಿದ ಈ ಕಡೆ ಹೋಗ್ದ. ಸೊ ಅದಕ್ಕೆ ಹೋಗಿಲ್ಲ. ಮತ್ತು ಏನೇನಾರ ಕಮೆಂಟ್ ಹಾಕಕ್ಕೆ ಹೋಗ್ಬಿಟ್ರಿ. ಸೊ I think it was just a short video. I just come to explore that what that thing, that underpass or what it is, whatever it may be. ಚಲೋ ಅಂತೂ ಆಗೈತಿ. ಸ್ವಲ್ಪ ಇದು ಪ್ಯಾಚ್ ವರ್ಕ್ ಐತಿ, ಹೊಸ ಡಾಮರ್ ಹಾಕ್ಬಿಟ್ರೆ ಚಲೋ ಆಗಿಬಿಡುತ್ತೆ. ಆ್ಯಕ್ಚುಲಿ ಇದು ಸೀದಾ ಬೆಂಗಳೂರಿಗೆ ಹೋಗುತ್ತೆ ಹೈವೇ, NH15. 50, not 15. Formerly known as NH13. ಇದೆಲ್ಲೇ ಪುಣೆ ಎಲ್ಲೇ ಶಿಫ್ಟ್ ಆಗೈತಿ. ಸೊ ಇಷ್ಟು ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತೀನಿ. ನಿಮಗೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.